ರೈತರ ಸಾಲ ಮನ್ನಾ ಬೇಡ ಅಂತ ಹೇಳಿ ಅಧಿಕಾರಿ ಅಂದಿದ್ರು. ಅಂಬರೀಶ್ ಇದ್ದಾಗ ಮನೆಗೆ ಬಂದು ಮಾತನಾಡಿದ್ರು. ಮಾಧ್ಯಮ ಸಂವಾದದಲ್ಲಿ ಸುಮಲತಾ ಅಂಬರೀಶ್ ಕೊಟ್ಟಿರುವಂತಹ ಹೇಳಿಕೆ ಇದು. ಸಾಲ ಮನ್ನಾ ವಿಚಾರ ಏನಿದೆ, ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಯೊಬ್ಬರು ಬಂದಿದ್ರು. ಅವರು ಸಾಲ ಮನ್ನಾ ಮಾಡೋದು ಬೇಡ ಅಂತ ಹೇಳಿದ್ರು. ಸಿಎಂ ಸಾಲ ಮನ್ನಾ ಘೋಷಣೆ ಮಾಡೋ ಮುನ್ನವೇ ಮಾತುಕತೆಯಾಗಿತ್ತು. ಹಣಕಾಸು ಕಾರ್ಯದರ್ಶಿ ಮನೆಗೆ ಬಂದು ಮಾತುಕತೆಯನ್ನ ನಡೆಸಿದ್ರು. ಅಂಬರೀಶ್ ಅವರು ಇದ್ದಂತ ಸಂದರ್ಭದಲ್ಲೇ ಮನೆಗೆ ಬಂದಂತ ಅಧಿಕಾರಿ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳು ನಡೆದಿದ್ವು. ರೈತರ ಸಾಲ ಮನ್ನಾ ಬೇಡ ಅಂತ ಹೇಳಿ ಅಧಿಕಾರಿ ಅಂದಿದ್ರು. ಅಂಬರೀಶ್ ಇದ್ದಂತ ಸಂದರ್ಭದಲ್ಲಿ ಮನೆಗೆ ಬಂದು ಮಾತನಾಡಿದ್ರು. ಮಾಧ್ಯಮ ಸಂವಾದದಲ್ಲಿ ಸುಮಲತಾ ಅಂಬರೀಶ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸಿಎಂ ಸಾಲ ಮನ್ನಾ ಘೋಷಣೆ ಮಾಡೋ ಮುನ್ನವೇ ಮಾತುಕತೆಯನ್ನು ನಡೆಸಲಾಗಿತ್ತು. ಹಣಕಾಸು ಕಾರ್ಯದರ್ಶಿ ಮನೆಗೆ ಬಂದು ಮಾತುಕತೆಯನ್ನ ನಡೆಸಿದ್ರು ಅಂತ ಹೇಳಿ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಮಾಧ್ಯಮ ಸಂವಾದ ನಡೀತಾ ಇದೆ ಇವತ್ತು. ಸುಮಲತಾ ಅಂಬರೀಶ್ ಅವರದ್ದು ಮಾಧ್ಯಮ ಸಂವಾದದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾ ಇದ್ರು. ಸಾಲ ಮನ್ನಾ ವಿಚಾರವೂ ಕೂಡ ಅಲ್ಲಿ ಬಂತು. ಸಾಲ ಮನ್ನಾ ಮಾಡೋದು ಬೇಡ ಅಂತ ಹೇಳಿ ಅಧಿಕಾರಿಯೊಬ್ರು ಹೇಳಿದ್ರು. ಆದ್ರೆ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸು ಕಾರ್ಯದರ್ಶಿ ನಮ್ಮ ಮನೆಗೆ ಬಂದಿದ್ರು. ಮನೆಗೆ ಬಂದಂಥವರು ಅಂಬರೀಶ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ರು. ಮಾತುಕತೆ ನಡೆಸುವಂತ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಬೇಡ ಅಂತ ಹೇಳಿದ್ರು. ಅಧಿಕಾರಿಯೊಬ್ರು ಬೇಡ ಅಂತ ಹೇಳಿ ತಿಳಿಸಿದ್ರು. ಅಂಬರೀಶ್ ಇದ್ದಂತ ಸಂದರ್ಭದಲ್ಲಿ ಮನೆಗೆ ಬಂದು ಅವರು ಮಾತನಾಡಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ರು ಅಂತ ಹೇಳಿ ಮಾಧ್ಯಮ ಸಂವಾದದ ವೇಳೆಯಲ್ಲಿ ಸುಮಲತಾ ಮಾತನಾಡಿದ್ರು. ಇವೆಷ್ಟು ವಿಚಾರವನ್ನು ನೋಡ್ತಾ ಹೋಗ್ತಾ ಇದ್ವಿ. ಮಾಧ್ಯಮ ಸಂವಾದ ಕಾರ್ಯಕ್ರಮ ಇತ್ತು ಇವತ್ತು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಾಯಕರನ್ನ ಕರೆಸಿ ಮಾತುಕತೆ ನಡೆಸಲಾಗ್ತಾ ಇದೆ. ಮಾಧ್ಯಮ ಸಂವಾದದ ಸಂದರ್ಭದಲ್ಲಿ ಕೇಳಿದಂಥ ಪ್ರಶ್ನೆಗೆ ಅಲ್ಲಿದ್ದಂಥ ಸುಮಲತಾ ಅವರು ಒಂದಷ್ಟು ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ರು. ತಮ್ಮ ಮನಸ್ಸಿನಲ್ಲಿರುವಂತಹ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ರು. ಸಾಲ ಮನ್ನಾ ವಿಚಾರವೂ ಕೂಡ ಅಲ್ಲಿ ಬಂತು. ಸಾಲ ಮನ್ನಾ ಮಾಡಬೇಕು ಬೇಡವೋ ಅಥವಾ ಮಾಡಬೇಕಾ ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದಂಥ ಅಧಿಕಾರಿಯೊಬ್ಬರು ಹೇಳ್ತಾ ಇದ್ರು. ಸಾಲ ಮನ್ನಾ ಮಾಡೋದು ಬೇಡ ಅನ್ನುವಂಥ ಅಭಿಪ್ರಾಯನ ಹಂಚಿಕೊಂಡಿದ್ರು. ಅಂಬರೀಶ್ ಅವರು ಇದ್ದಂಥ ಸಂದರ್ಭದಲ್ಲಿ ಹಣಕಾಸು ಕಾರ್ಯದರ್ಶಿ ನಮ್ಮ ಮನೆಗೆ ಬಂದಂಥವರು ಸಾಲ ಮನ್ನಾ ಮಾಡಬಾರ್ದು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು ಅಂತ ಹೇಳಿ ಮಾಧ್ಯಮ ಸಂವಾದದ ವೇಳೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಹಾಗೆ ದಿವಂಗತ ನಟ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನಾವಿನಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾವಿನಯ್, ಒಂದು ವಿಚಾರವನ್ನ ಅಲ್ಲಿ ಸುಮಲತಾ ಅವರು ಹೇಳ್ತಾ ಇದ್ರು, ಇಲ್ಲ ಸಾಲ ಮನ್ನಾ ಮಾಡೋದು ಬೇಡ ಅಂತ ಹೇಳಿ ಅಧಿಕಾರಿ ಹೇಳಿದ್ರು ಅಂತ. ಏನು ವಿಚಾರಕ್ಕೆ ಈ ವಿಷಯ ಪ್ರಸ್ತಾಪ ಆಯಿತು? ತದನಂತರದಲ್ಲಿ ಏನಂತ ಅವರು ಕ್ಲಾರಿಫಿಕೇಶನ್ ಕೊಟ್ಟರು ವಿನಯ್? ಹೌದು ಆನಂದ್, ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದ ಮೈತ್ರಿ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತಾನೆ ಸಾಲ ಮನ್ನಾ ಯೋಜನೆಯನ್ನ ಇಲ್ಲಿ ತನಕ ಬಿಂಬಿಸ್ತಾ ಇರ್ತಕ್ಕಂಥದ್ದು. ಕೇವಲ ರಾಜ್ಯ ಸರ್ಕಾರ ಅಲ್ಲ, ಕುಮಾರಸ್ವಾಮಿ ಅವರಲ್ಲ, ಸ್ವತಃ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸ್ವತಃ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಾಗಿರ್ತಕ್ಕಂಥ ಸಾಲ ಮನ್ನಾ ಮಾಡೆಲ್ ರೀತಿ ಪರಿಗಣಿಸ್ತಾ ಇದ್ದಾರೆ. ಆದ್ರೆ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕಣಕ್ಕಿಳಿದಿರುವ ಸುಮಲತಾ ಇವತ್ತು ನೇರವಾಗಿ ಸಾಲ ಮನ್ನಾ ಸರ್ಕಾರ ಏನು ತುಂಬಾ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅದಕ್ಕೆ ನೇರವಾಗಿ ಟಾಂಗ್ ಕೊಡುವ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅಂಬರೀಶ್ ಬದುಕಿದ್ದ ಕಾಲದಲ್ಲಿ ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂಬರೀಶ್ ಅವ್ರನ್ನ ಭೇಟಿ ಮಾಡಕ್ಕೆ ಬರ್ತಾರೆ. ಅದು ಸ್ನೇಹದ ಒಂದು ಚರ್ಚೆ ಆಗಿರುತ್ತೆ, ಕೇವಲ ಪ್ರೀತಿಯಿಂದ ಮಾತ್ರ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂಬರೀಶ್ ಅವರಿಗೆ ಮನವಿ ಮಾಡ್ತಾರೆ, ನಿಮ್ಮ ಸ್ನೇಹಿತರಿದ್ದಾರೆ ಕುಮಾರಸ್ವಾಮಿ ಅವರು, ದಯವಿಟ್ಟು ಹೇಳಿ ಸಾಲ ಮನ್ನಾ ಕಾರ್ಯಕ್ರಮವನ್ನ ಘೋಷಣೆ ಮಾಡೋದು ಬೇಡ ಅಂತ ಹೇಳಿ. ಒಂದು ವೇಳೆ ಏನಾದ್ರು ಸಾಲ ಮನ್ನಾ ಘೋಷಣೆಯನ್ನ ಮಾಡಿದ್ರೆ ಸುಮಾರು 45,000 ಕೋಟಿ ಖಜಾನೆಯಿಂದ ಕೊಡ್ಬೇಕಾಗತ್ತೆ. ಆದ್ರೆ ಸದ್ಯಕ್ಕೆ ಖಜಾನೆಯಲ್ಲಿ ಅಷ್ಟು ದುಡ್ಡಿಲ್ಲ, ಆರ್ಥಿಕ ಸಂಕಷ್ಟಕ್ಕೆ ರಾಜ್ಯ ಸಿಲುಕೊಳ್ಳುತ್ತೆ ಅಂತ ಹೇಳಿ ಅಂಬರೀಶ್ ಅವ್ರಿಗೆ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹೇಳಿದ್ದನ್ನ ಸ್ವತಃ ನಾನೇ ಕೇಳಿಸ್ಕೊಂಡಿದ್ದೆ ಅಂತ ಹೇಳಿ ಸುಮಲತಾ ಇವತ್ತು ಬೆಂಗಳೂರಿನಲ್ಲಿ ನಡೆದ ಪತ್ರಿಕಾ ಸಂವಾದದಲ್ಲಿ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಆನಂದ್, ಇಷ್ಟು ಸುಮಲತಾ ಅವರು ನಾನು ಯಾವುದೇ ರೀತಿಯ ರಾಜಕಾರಣ ವಿಷಯವನ್ನ ಪ್ರಸ್ತಾಪ ಮಾಡಲ್ಲ, ಯಾರ ಬಗ್ಗೆನೂ ವೈಯಕ್ತಿಕ ನಿಂದನೆ ಮಾಡೋದಿಲ್ಲ, ಕೇವಲ ಅಂಬರೀಶ್ ಹೆಸರಿನ ಮೇಲೆ ಮತ್ತೆ ಅಭಿಮಾನಿಗಳ ಹೆಸರಿನಲ್ಲಿ ಮತ ಕೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಮೊದಲನೇ ಬಾರಿಗೆ ಅವರು ಬಹಿರಂಗವಾಗಿ ರಾಜ್ಯದ ಏನು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದೆ ಸಾಲ ಮನ್ನಾ, ಇದ್ರ ಬಗ್ಗೆ ನೇರವಾಗಿ ಟೀಕೆ ಮಾಡ್ತಾರೆ. ಮತ್ತೆ ಕೇವಲ ತಮ್ಮ ಮಗನನ್ನ ಗೆಲ್ಲಿಸ್ಕೊಂಡ್ ಬರೋದಕ್ಕೆ
ಮಾತ್ರ ಅವರು ಹೇಳ್ತಾ ಇದ್ದಾರೆ ಕೇವಲ 5,000 ಕೊಟ್ಟಿದ್ದೀನಿ, 6,000 ಕೊಟ್ಟಿದ್ದೀನಿ, ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ. ಒಟ್ಟಾರೆಯಾಗಿ ಕೇವಲ ರಾಜಕಾರಣ ಬಿಟ್ಟು ನಾನು ಏನು ಮಾತಾಡಲ್ಲ ಅಂತ ಹೇಳಿ ಸುಮಲತಾ ಅವರು ಹೇಳಿದ್ರು. ಇವತ್ತು ಮೊದಲ ಬಾರಿಗೆ ಕುಮಾರಸ್ವಾಮಿ ಅವರ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಅವರು ಬಹಿರಂಗವಾಗಿ ತಮ್ಮ ಪ್ರಶ್ನೆಯನ್ನು ಎತ್ತಿದ್ದಾರೆ. ಆನಂದ್, ಧನ್ಯವಾದ ವಿನಯ್ ಮಾಹಿತಿಗಾಗಿ.